ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಇವತ್ತು ನೋಡೋಣ 9ನೇ ಭಾಗ ಆಯಿತಾ. ಸೊ ಇನ್ನೇನು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ನಿಮ್ಮ ಹೇಟರ್ಸ್ ಏನು ಕುತಂತ್ರ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಓಕೆನಾ? ಎಸ್ ಬಾಬಾ, ಪ್ಲೀಸ್ ಗೈಡ್. ಏನು ನಡೀತಾ ಇದೆ ನಮ್ಮ ವ್ಯೂವರ್ಸ್ ಜೀವನದಲ್ಲಿ, ಏನು ನಡೀತಾ ಇದೆ ಅಂತ ತೋರಿಸಿ ಬಾಬಾ, ಪ್ಲೀಸ್ ಗೈಡ್. ಏನು ನಡೀತಾ ಇದೆ, ಏನು ಮಾಡ್ತಾ ಇದ್ದಾರೆ, ಏನು ಹೇಟರ್ಸ್ ಏನು ಮಾಡ್ತಾ ಇದ್ದಾರೆ, ಇನ್ನೇನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಎಸ್ ಬಾಬಾ. ಓಕೆ. ನಿಮ್ಮ ಹೇಟರ್ಸ್ಗೆ ಬೇರೆ ಇನ್ನೇನು ಕೆಲಸನೇ ಇಲ್ಲ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಅಂದರೆ ಬರೀ ನಿಮ್ಮ ಮೇಲೇ ಆಯಿತಾ, ಫುಲ್ ಫೋಕಸ್ ಆಗಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ನಿಮ್ಮ ಮೇಲೇ ಫೋಕಸ್ ಆಗಿದ್ದಾರೆ ಅಂತ ಫಸ್ಟ್ ಕಾರ್ಡ್ ಹೇಳ್ತಾ ಇದ್ದಾರೆ. ಇದು ಯಾರು ಬೇರೆ ಅಲ್ಲ, ನಿಮ್ಮ ಫ್ಯಾಮಿಲಿಯವರು ಅಂತಲೇ ಬರ್ತಾ ಇದೆ ಕಾರ್ಡ್. ಅರ್ಥ ಆಯ್ತಾ? ಎಸ್ ಬಾಬಾ, ವಾಟ್ ಎಲ್ಸ್? ಫುಲ್ ನಿಮ್ಮ ಮೇಲೆ ಫೋಕಸ್ಸು. ಅವ್ರಿಗೇನೆಂದರೆ ಅಪ್ಪ ಏನು ತೋರಿಸ್ತಾ ಇದ್ದಾರೆ ಇಲ್ಲಿ, ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇದು ಬರೀ ಫ್ಯಾಮಿಲಿಯವರೇನೆ ಏನು ಮಾಡಿದ್ದಾರೆ. ಇದು ಅಫ್ಕೋರ್ಸ್ ನೆಗೆಟಿವಿಟಿ ಏನು ನಡೀತಿದೆ ನಿಮ್ಮ ಫ್ಯಾಮಿಲಿಲಿ, ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತು. ಯಾರು ಮಾಡ್ತಿದ್ರು ಅಂತಂದರೆ ನೆಗೆಟಿವಿಟಿ ಫ್ಯಾಮಿಲಿಯವರು ಅಂತಲೇ ಬರ್ತಾ ಇದೆ ಆಯಿತಾ. ನಿನ್ನೆನೂ ಅದೇ ಕಾರ್ಡ್ಸ್ ಬಂತು ಅನಿಸುತ್ತೆ. ಸೊ ಇವತ್ತು ಅಂದರೆ ಇದೇ ಥರ ಫ್ಯಾಮಿಲಿದು ಅಂತಲೇ ಬಂತು ನಿನ್ನೆ ನೋಡಿಬೇಕಂದ್ರೆ. ಸೊ ಇವತ್ತು ಫಸ್ಟೇ ಫ್ಯಾಮಿಲಿ ಕಾರ್ಡ್ ಬಂದಿದೆ. ಜೊತೆಗೆ ನಿಮ್ಮ ಫ್ಯಾಮಿಲಿಯವರಿಂದನೇ ನೀವು ಬೇಜಾರಾಗಿಬಿಟ್ಟಿದ್ದೀರಾ ಅನ್ನೋ ಥರನೂ ತೋರಿಸ್ತಾ ಇದ್ದಾರೆ. ಜೊತೆಗೆ ಅವರು ನಿಮ್ಮ ಹೇಟರ್ಸ್ ಏನು ಅಂತಂದರೆ ಬರೀ ನಿಮ್ಮ ಆಸ್ತಿ ಮೇಲೆ ಕಣ್ಣಿದೆ ಅಂತ ತೋರಿಸ್ತಾ ಇದ್ದಾರೆ. ಕೈ ಬಿಟ್ಟು ಹೋಗ್ತಾ ಇದೆಯಲ್ಲ ಅನ್ನೋ ಥರ ಒಂದು ಅದನ್ನು ಹಿಡಿದು ಲಾಕ್ ಮಾಡಿ ಇಟ್ಕೋಬೇಕಾಗಿತ್ತು ಅವರು. ಅರ್ಥ ಆಯ್ತಾ? ಆದರೆ ಅವ್ರ ಕೈಗೆ ಸಿಗ್ತಿಲ್ವಲ್ಲ ಅನ್ನೋದೇ ಒಂದು ಯೋಚನೆ ಆಗಿದೆ. ಹೇಗೆ ಅದನ್ನು ಬಂಧಿಸಿ ಹೇಗೆ ಇಟ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಅದೇ ಪ್ಲ್ಯಾನ್ ನಡೀತಿರೋದು ಅಂತ ಇದ್ದಾರೆ ಆಯಿತಾ. ನಿಮ್ಮ ಆಸ್ತಿ ಏನಾದ್ರು ಇರ್ಬೋದು, ಮನೆ ಇರ್ಬೋದು, ಸೈಟ್ ಇರ್ಬೋದು, ಫಾರ್ಮ್ ಹೌಸ್ ಇರ್ಬೋದು, ಜ್ಯುವೆಲ್ಸ್ ಇರ್ಬೋದು ಆಯಿತಾ. ಏನಾದ್ರು ಅಂತೂ ಇಂಪಾರ್ಟೆಂಟ್ ಲಕ್ಸುರಿಯಸ್ ಐಟಮ್ಸ್ ಇರ್ಬೋದು, ಅಥವಾ ಕಾಸ್ಟ್ಲಿ ಐಟಮ್ಸ್ ಅಂತಿದ್ದಾರೆ. ಓಕೆ. ಸೊ ಏನಾದರೂ ಇರ್ಬೋದು. ತಪ್ಪೋಗ್ತಾ ಇದೆಯಲ್ಲ ಅಂತ ಅದನ್ನು ಹೇಗೆ ಕಿತ್ಕೊಳ್ಳೋದು, ಹೇಗೆ ಅದನ್ನು ತಗೊಳ್ಳೋದು ಅಂತ ಈಗ ನೆಕ್ಸ್ಟು ಪ್ಲ್ಯಾನ್ ಮಾಡ್ತಿದ್ದಾರಂತೆ ಆಯಿತಾ. ಎಸ್ ಬಾಬಾ, ವಾಟ್ ಎಲ್ಸ್? ಇದು ನಿಮ್ಮ ಫ್ಯಾಮಿಲಿಯವರೇನೆ ನಿಮ್ಮ ಮೇಲೆ ಅಂತ ತೋರಿಸ್ತಾ ಇದ್ದಾರೆ. ಎಸ್ ಬಾಬಾ. ನಾನು ಹೇಳ್ತೀನಲ್ಲ, ದಿನ ಒಂದೊಂದು ಹೊಸ ಥರ ಐಡಿಯಾಸ್ ಬರುತ್ತೆ, ಹೊಸ ಥರ ಚಿಂತನೆ ಬರುತ್ತೆ ಆಯಿತಾ. ಪ್ಲ್ಯಾನ್ ಬರುತ್ತೆ, ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ. ಸೊ ಆ ಥರ ತೋರಿಸ್ತಾ ಇದ್ದಾರೆ. ಈಗೊಂದು ಹೊಸ ಪ್ಲ್ಯಾನ್ ಬರ್ತಾ ಇದೆ ತಲೆಗೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಈ ಥರ ಹೆಂಗೆ ನೋಡಿ ಬಿತ್ತು ಏನು ಮಾಡಬೇಕು ಅಂತ. ಜಸ್ಟಿಸ್ ಏನೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಏನೂ ನಡೆಯೋದಲ್ಲ. ಅವ್ರೇನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಅವರೇ ದೇವರು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಆಯಿತಾ. ನಿಮ್ಮ ಹೇಟರ್ಸ್ಗೆ ಹೇಳ್ತೀನಿ, ನಿಜವಾಗ್ಲೂ ಪ್ರಪಂಚ ಇದು ಈ ಮೆಟೀರಿಯಲ್ ಐಟಮ್ಸ್ ಮೇಲೆ ಆಯಿತಾ, ಅಂದರೆ ಆಸ್ತಿ, ಈ ಅಂತಸ್ತು, ಒಂದು ಈಗೋ ಅಂತ ಹೇಳ್ತಾ ಇದ್ದಾರೆ. ಈಗೋ ಇದು ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ಪಾಪ್ರೆ, ಅವ್ರಿಗೇನಂತಂದರೆ ಅವರೇ ದೇವರು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಬೇರೆ ಇನ್ನೇನಿಲ್ಲ, ಅವ್ರು ಏನು ಹೇಳ್ತಾರೆ ಅದೇ ಫೈನಲ್ ಅನ್ನೋ ಥರ. ಅರ್ಥ ಆಯ್ತಾ? ಆ ಥರ ತೋರಿಸ್ತಾ ಇದ್ದಾರಪ್ಪ. ನೋಡೋಣ ಇನ್ನೇನು ಬರುತ್ತೆ. ಎಸ್ ಬಾಬಾ, ಇನ್ನೇನು ಮಾಡ್ತಾ ಇದ್ದಾರೆ? ಸೊ ಈ ದುಡ್ಡು ಹೊಡೆಯೋದಕ್ಕೆ, ಈ ಆಸ್ತಿ ಹೊಡೆಯೋಕ್ಕೆ ಇನ್ನೇನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಹೇಳಿ ಬಾಬಾ. ಎಸ್ ಬಾಬಾ, ಇನ್ನೇನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ? ಹೊಸದಾಗಿ ಏನೋ ಪ್ಲ್ಯಾನ್ ಅಂದ್ರಲ್ಲ, ಏನು ಮಾಡ್ತಾ ಇದ್ದಾರೆ? ಇದು ಓಕೆ. ಸೊ ಬರೀ ನಿಮ್ಮ ಆಸ್ತಿ ಅಲ್ಲ ಆಯಿತಾ. ಅವ್ರಿಗೆ ಯಾವ ಥರ ಕಣ್ಣಿದೆ ಅಂತಂದರೆ ಅವ್ರಿಗೆ ಗೊತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಅಂದರೆ ನಿಮ್ಮ
ಜೀವನ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದಾರೆ ಫಸ್ಟು. ಅಂದರೆ ನಿಮ್ಮ ಜೀವನ ಬರೀ ಖುಷಿ ಒಂದೇ ಅಲ್ಲ, ಅಂದರೆ ನಿಮಗೆ ಮೆಟೀರಿಯಲ್ ವೆಲ್ತ್ ಇದೆ ನಿಮ್ಮ ಹತ್ರ ಅಂತಲೇ ತೋರಿಸ್ತಾ ಇದ್ದಾರೆ. ಯಾವ ಥರನಾದ್ರೂ ಇರ್ಬೋದು ಇದು. ಇವಾಗ ನೀವೇನು ಮಾಡಿದ್ರಿ ಇಷ್ಟು ವರ್ಷ, ಇಷ್ಟು ದಿವಸ, ಇಷ್ಟು ವರ್ಷ ನಿಮಗೆ ಗೊತ್ತು. ಅದರದ್ದು ಫಲ ನಿಮಗೆ ಸಿಗ್ತಾ ಇದೆ ಇವಾಗ ಅಂತ ಹೇಳ್ತಾ ಇದ್ದಾರೆ. ಆ ಫಲ ನೋಡ್ತಾ ಇದ್ದಾರೆ, ಆಯಿತಾ? ಆ ಫಲ ನೋಡಿ ಹೇಗೆ ಕಿತ್ತಿ ಕಟ್ಟಾಕ್ಕೊಳ್ಳೋದು ನನಗೆ. ನೀವೇನು ಮಾಡಿದ್ರೂ ಅವ್ರಿಗೇನು ಅನಿಸುತ್ತೆ ಅಂದರೆ, ಎಸ್ ನಿಮ್ಮದೇನಿದ್ರೂ ಅದು ಅವ್ರದ್ದೇ ಅನ್ನೋ ಥರ. ಇದು ಯಾವ ಥರ ನನಗೂ ಗೊತ್ತಿಲ್ಲ ಯಾರು ಅಂತ, ಮುಂದೆ ನೋಡೋಣ. ಸೊ ಇದು ಯಾರು ಇರ್ಬೋದು, ಆಯಿತಾ? ಯಾತಕ್ಕೆ ಬೇಜಾರಾಗಿದ್ದಾರೆ ಅಂದರೆ, ನಿಮ್ಮ ವೈಭವ, ನಿಮ್ಮ ಖುಷಿ, ನಿಮ್ಮ ಆಸ್ತಿ, ಇದು ಯಾವ ಥರ ಆಸ್ತಿ ನೋಡೋಣ. ಇನ್ನು ಮುಂದಕ್ಕೆ ಏನು ಕಾರ್ಡ್ ಬರುತ್ತೆ ಅದರ ಪ್ರಕಾರ ಹೇಳ್ತೀನಿ. ಬಟ್ ನಿಮ್ಮ ಸಮೃದ್ಧಿ, ನಿಮ್ಮ ಜೀವನದಲ್ಲಿ ನೀವು ಪಡೆದಿರೋ ಸಮೃದ್ಧಿ, ಅದು ಕಾರ್ಡು 10. ಸೊ ಇದು ಕಂಪ್ಲೀಟೆಡ್ ಒಂಥರ ನೀವು ಯಾವ ಥರ ಸಮೃದ್ಧತೆ ಇದೆ ನಿಮ್ಮ ಜೀವನದಲ್ಲಿ ಅದನ್ನು ನೋಡಿ ಸಂಕಟ ಪಡ್ತಾ ಇದ್ದಾರೆ. ಏನು ಮಾಡಲಿ, ಹೆಂಗೆ ಕಿತ್ಕೊಂಡು ಅವ್ರ ಜೋಬ್ ತುಂಬಿಕೊಳ್ಳಿ ಅಂತ. ನೋಡಿದ್ರಾ? ಹೇಗೆ ನಿಮ್ಮ ಹತ್ರ ಇರೋದನ್ನು ಟಕ್ ಅಂತ ಕಿತ್ಕೊಂಡು ಹೇಗೆ ತುಂಬಿಸ್ಲಿ, ನನ್ನ ಜೇಬ್ ಹೇಗೆ ತುಂಬಿಸ್ಕೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದೇ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಈಗ ಹೊಸದಾಗಿ ಏನೋ ಒಂದು ಪ್ಲ್ಯಾನ್ ನಡೀತಾ ಇದೆ, ಇರಿ ನೋಡೋಣ ಮುಂದಕ್ಕೆ. ಮಾಡಲಿ ಗೊತ್ತಾಗತ್ತೆ ಇವಾಗ. ಎಸ್ ಬಾಬಾ, ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ? ಎಸ್, ದುಡ್ಡು ಹೊಡಿಯೋಕ್ಕೆ, ಆಸ್ತಿ ಹೊಡಿಯೋಕ್ಕೆ, ಅಥವಾ ನಿಮ್ಮ ಸಮೃದ್ಧತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸಮೃದ್ಧತೆ ನಿಮ್ಮದೇನಿದೆ ಅದನ್ನು ಕಿತ್ಕೋಬೇಕು ಅಂತ ನೋಡ್ತಾ ಇದ್ದಾರೆ. ಅಥವಾ ಜೊತೆಗಾಗಬೇಕು, ನಿಮ್ಮಲ್ಲಿ ಅವರು ಒಬ್ಬರಾಗ್ಬಿಡ್ಬೇಕು, ಅಥವಾ ಅದನ್ನು ಕಿತ್ಕೊಂಡು ಅವ್ರಿಗೆ ಬೇಕು ಪವರ್, ಅವ್ರದ್ದಾಗಬೇಕು. ಆ ಥರ ಆಗೋಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಓಕೆ, ನೋಡಿ ಇದನ್ನು ಇದು ಯಾರು ಗೊತ್ತಾ? ನಿಮ್ಮ ಪೂರ್ವಜರು ಯಾವ ಥರ ನೋಡ್ತಾ ಇದ್ದಾರೆ ಅಂದರೆ, ನಿಮ್ಮ ಪೂರ್ವಜರು ನಿಮ್ಮ ಆಸ್ತಿ ಏನಿದೆ, ನೀವು ಪಡ್ಕೊಂಬಂದಿರೋ ಆಸ್ತಿ, ಇದು ನಾನು ನಗ್ತಾ ಇದ್ದೀನಿ. ಯಾಕೆಂದರೆ ನಂಗೆ ಇನ್ನು ಎನರ್ಜಿಗೆ ತೋರಿಸ್ತಾರಲ್ವ, ನಂಗೆ ನಗು ಬರುತ್ತೆ. ಇನ್ನೇನು ಮಾಡಲಿ, ನಗದೆ. ಈ ಥರನೂ ಹುಚ್ಚಾಟ ಇದು ಹುಚ್ಚಾಟ ಅಲ್ಲದೆ ಇನ್ನೇನೂ ಅಲ್ಲ ಬೇರೆ. ಇದು ಬೆಟ್ಪಾಟ ಅಂತೀರಾ ಅಥವಾ ಹುಚ್ಚಾಟ ಅಂತೀರಾ? ನಮ್ಮ ತಂದೆಯವರು ತುಂಬ ಪದ ಉಪಯೋಗಿಸೋರು. ಬೆದ್ದತನ ಅಂತಿರಲಿಲ್ಲ, ಬೆಪ್ಪು ತಕಡಿ ಅಂತ ಅನ್ನೋರು. ಆ ಥರ ಬರ್ತಾ ಇದೆ ನನಗೆ. ತಕಡಿ ಇದೆ ನೋಡಿ ಇಲ್ಲಿ, ಆಯಿತಾ? ಬೆಪ್ಪು ತಕಡಿ ಅನ್ನೋರು. ಏಕೆಂದರೆ ಇದು ಪೂರ್ವಜರ ಕಾರ್ಡ್ ಬಂತು, ಅದಕ್ಕೆ ನಮ್ಮ ತಂದೆಯವ್ರ ನೆನಪು ಬಂತು. ಸೊ ಇಲ್ಲಿ ಏನಂತಂದರೆ, ಅವ್ರು ಏನು ಹೊಡಿಯೋಕ್ಕೆ ನೋಡ್ತಾ ಇದ್ದಾರೆ ಅಥವಾ ನಿಮ್ಮ ಜೊತೆ ಸೇರೋಕ್ಕೆ ನೋಡ್ತಾ ಇದ್ದಾರೆ, ಆಯಿತಾ? ಅದು ಖಂಡಿತ ಬಿಡೋದಿಲ್ಲ, ಪೂರ್ವಜರೇ ಬಿಡೋದಿಲ್ಲ. ಅಡ್ಡ ನಿಂತ್ಕೋತಾ ಇದ್ದಾರೆ. ಯಾಕೆ ಅಂತಂದರೆ ಅರ್ಹರಲ್ಲ ಅಂತ ಅಡ್ಡ ನಿಂತ್ಕೋತಾ ಇದ್ದಾರೆ. ಅರ್ಥ ಆಯ್ತಾ? ಅವರು ಅಡ್ಡ ನಿಲ್ತಿದ್ದಾರೆ ನಿಮ್ಮ ಮತ್ತು ನಿಮ್ಮ ನಿಮ್ಮ ಆಸ್ತಿಗೂ ಅಥವಾ ನಿಮ್ಮ ಜನಗಳು ಯಾರು ಈ ಥರ ಹೊಂಚಾಗ್ತಾ ಇದ್ದಾರೆ ಅವರ ಮಧ್ಯ ಇವರಿದ್ದಾರೆ, ನಿಮ್ಮ ಪೂರ್ವಜರಿದ್ದಾರೆ. ನೀವೇನು ಪಡೆದಿದ್ದೀರಾ ನಿಮಗೆ ಗೊತ್ತಪ್ಪ, ಆಯಿತಾ? ಆದರೆ ನೀವು ಈ ಮಟ್ಟಕ್ಕೆ 10 ಅಂತ ಬಂದಿರೋದು, ಇದು ಕಾರ್ಡು ಸೂಪರ್ ಡೂಪರ್ ಕಾರ್ಡು. ಈ ಥರ ಒಂದು ಸಮೃದ್ಧತೆ ಅಂತಲೇ ಕೇಳಿಸ್ತಾ ಇದೆ. ಈ ಥರ ಒಂದು ಸಮೃದ್ಧತೆ, ಓಕೆನಾ? ಇದನ್ನು ಪಡಿಬೇಕು ಅಂತಂದರೆ ನೀವು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀರಾ, ಆಯಿತಾ? ಅಂದರೆ ಎಷ್ಟರ ಮಟ್ಟಕ್ಕೆ ಸೆಣೆದಾಡಿದ್ದೀರಾ ಜೀವನದಲ್ಲಿ ಅಂತಂದರೆ ಅಷ್ಟು ಕಷ್ಟಪಟ್ಟಿದ್ದೀರಾ. ಪಡೆದೇನೆ ನಿಮಗೆ 10 ಆಫ್ ಪೆಂಟಕಲ್ಸ್ ಬರೋಕ್ಕೆ ಸಾಧ್ಯ ಇಲ್ಲ, ಆಯಿತಾ? ಅಂದರೆ ಅಂಥ ಒಂದು ಶಕ್ತಿ ನಿಮಗೆ ಬಂದ್ಬಿಟ್ಟಿದೆ, ಅಂಥ ಸಮೃದ್ಧತೆ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ, ಇದೆ ಇವಾಗ ಅಂತ ನೋಡಿ, ಆಯಿತಾ? ಹೊಂಚಾಗ್ತಿದ್ದಾರೆ. ಆದರೆ ನಿಮ್ಮ ಪೂರ್ವಜರು ನಿಮ್ಮ ಮತ್ತು ಇವರ ಮಧ್ಯ ಇದ್ದೇ ಇದ್ದಾರೆ. ಯಾವುದಕ್ಕೂ ಅವಕಾಶನೇ ಇಲ್ಲ, ಆಯಿತಾ? ಖಂಡಿತ ಅವ್ರು ಏನೇ ಹೊಂಚಾಕಿದ್ರು ಅಷ್ಟೇ ಅದು. ಎಸ್ ಬಾಬಾ, ವಾಟ್ ಎಲ್ಸ್? ನೋಡಿ, ನಾನೀಗ ಹೇಳ್ದೆ ಅಲ್ವಾ ಪೂರ್ವಜರಿದ್ದಾರೆ ಅಂತಂದೆ. ನೋಡಿ, ಅವರೇ. ಮತ್ತೆ ಅಷ್ಟೇ ಅಲ್ಲ ಅಂತೆ, ಜಸ್ಟಿಸ್ ಕಾರ್ಡು ಇದೇನಂತಂದರೆ
ಭಗವಂತ ಯಾವ ಥರ ನಿಮ್ಮನ್ನು ನೋಡ್ಕೋತಿದ್ದಾರೆ, ಯಾವ ಥರ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂತಂದರೆ ಹೇಳಕ್ಕೆ ಸಾಧ್ಯ ಆಯಿತಾ. ಅಷ್ಟು ಎನರ್ಜಿ ಬರ್ತಾ ಇದೆ ಇವಾಗ. ಬರೀ ಗಾಡಸ್, ಏಂಜಲ್ಸ್, ಆರ್ಕೇಂಜಲ್ಸ್, ಡಿವೈನ್ ಪೂರ್ತಿ ಬ್ರಹ್ಮಾಂಡ ನಿಮ್ಮ ಜೊತೆಗೆ ನಿಂತಿದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಆಯಿತಾ. ನೀವು ಪೂರ್ತಿ ಇಡೀ ವಿಶ್ವವೇ ನಿಮ್ಮ ಜೊತೆಗಿದೆ. ಭಗವಂತನ ಆಶೀರ್ವಾದ ಯಾವ ರೀತಿ ಇದೆ ಅಂತಂದರೆ, ಅವರ ಆಶೀರ್ವಾದ ಜೊತೆಗೆ ನಿಮ್ಮ ಪೂರ್ವಜರ ಆಶೀರ್ವಾದ ಜೊತೆಗೆ ನಿಮ್ಮ ಸಾಮರ್ಥ್ಯ ಆಯಿತಾ, ಅದೆಲ್ಲ ಸುಮ್ಮನೆ ಬಂದಿರೋದಲ್ಲ. ಇದು ಸಕ್ಕತ್ತಾಗಿ ನಿಮಗೂ ಒದೆ ಬಿದ್ದಿದೆ ಆಯಿತಾ. ಜೀವನ ಬೇಕಾದಾಗ ಪಾಠ ಕಲಿಸ್ಬಿಟ್ಟಿದೆ ನಿಮಗೆ. ಅದೆಲ್ಲ ಕಲಿಸಿದ ಮೇಲೇ ನೀವು ಈ ಥರ ಒಂದು ಸಮೃದ್ಧತೆ ಒಂದು ಜೀವನದಲ್ಲಿ ಬರ್ತಾ ಇದೆ. ಆಗಲೇ ಅದ್ರ ಮೇಲೆ ಕಣ್ಣು. ಅವರು ಒದೆ ತಿನ್ನಲಿ ಅಲ್ವಾ, ಏನಂತೀರಾ? ನೀವು ಯಾವ ಥರ ತಿಂದಿದ್ದೀರಾ ಒದೆ, ಯಾವ ಥರ ಅವಮಾನ ಸಹಿಸ್ಕೊಂಡಿದ್ದೀರಾ, ಯಾವ ಥರ ಕಷ್ಟಪಟ್ಟಿದ್ದೀರಾ, ಯಾವ ಥರ ಗೋಳಾಡಿದ್ದೀರಾ, ಯಾವ ಥರ ಕಣ್ಣೀರು ಧಾರೆ ಹರಿಸಿದ್ದೀರಾ, ಹರಿಸ್ಲಿ ಅವ್ರುವೇ. ಏನಂತೀರಾ? ಅವಾಗ ಅವ್ರಿಗೂ ಇದೇ ಥರ ಸಿಗತ್ತೆ. ಕರೆಕ್ಟ್ ತಾನೇ? ಎಸ್ ಬಾಬಾ, ವಾಟ್ ಎಲ್ಸ್? ಇವಾಗ ನೋಡ್ತಾ ಇದ್ದಾರೆ, ಅರ್ಥ ಆಯ್ತಾ? ಈಗ ಆ್ಯಕ್ಚುಲಿ ಎನರ್ಜಿ ನನಗೆ ನಿಮ್ಮ ಪೂರ್ವಜರ ಎನರ್ಜಿ ಎಷ್ಟು ಕ್ಲಿಯರಾಗಿ ತೋರಿಸ್ತಾ ಇದೆ ಅಂತಂದರೆ, ಅವರ ಆಶೀರ್ವಾದ ಯಾವ ಥರ ಇದೆ ಅಂದರೆ, ನಿಮಗೆ ಒಂದೊಂದು ಥರ ಅಲ್ಲ, ಇದು ನೆಗೆಟಿವಿಟಿ ಮಾಡಿರೋದು, ಅರ್ಥ ಆಯ್ತಾ? ಇದು ಸ್ಕೇಲು ಭಗವಂತ ಅವರು ನಿಮ್ಮ ಪೂರ್ವಜರು ನಿಂತಿದ್ದಾರೆ ಅಡ್ಡಕ್ಕೆ ಆಯಿತಾ. ಇದನ್ನು ಸೇಫಾಗಿ ಇಡಬೇಕು, ಇದು ನನ್ನ ಮಗು, ನನ್ನ ಪ್ರೀತಿ ಪಾತ್ರದ್ದು ಮಗುಗೆ ಇದನ್ನು ಕೊಡಬೇಕು ಅಂತ ಭಗವಂತನಲ್ಲಿ ಮೊರೆ ಹೋಗಿದ್ದಾರೆ. ಜೊತೆಗೆ ಅವ್ರ ಜೊತೆ ಫೈಟ್ ಮಾಡಿದ್ದಾರೆ. ನಂಬ್ತಿರೋ ಬಿಡ್ತಿರೋ ನೀವು, ಇಲ್ಲ ಅಂತಂದರೆ ನೀವು ಮಾಡಿಕೊಡ್ಲೇಬೇಕು, ನನ್ನ ಮಗು ಅದಕ್ಕೆ ಇಷ್ಟು ವಧೆ ತಿಂದಿದೆ ಜೀವನದಲ್ಲಿ, ಹೆಲ್ಪ್ ಮಾಡಿ ಅಂತ ಮಾಡಿದ್ದಾರೆ ಆಯಿತಾ. ಇವಾಗ ನೋಡಿ, ಏನೂ ಮಾಡ್ದೇನೆ ಇವರು ದುಃಖ ಏನಂದರೆ, ಅಯ್ಯೋ ಅನುಭವಿಸ್ತಾರಲ್ಲ, ಅಯ್ಯೋ ನೀವು ಮಾಡ್ರಪ್ಪ, ಯಾರು ಬೇಡ ಅಂತಾರೆ, ತಿನ್ರಪ್ಪ ವಧೆ ಅಲ್ವಾ. ಹೋಗಿ ಉಗಿಸ್ಕೊಳ್ಬೇಕು, ಚೆನ್ನಾಗಿ ಜನಗಳ ಹತ್ರ ಮಾತು ಕೇಳಬೇಕು. ಬರೀ ಅಷ್ಟೇ ಅಲ್ಲ, ಕೆಲಸ ಮಾಡಬೇಕು, ಬೆಳಗು ರಾತ್ರಿ ಕೆಲಸ ಮಾಡಬೇಕು. ಈಗ ನೀವು ಮಾಡ್ತಿಲ್ವಾ? ಮಾಡಲಿ ಅವ್ರುವೆ, ಅವಾಗ ತಾನೇ ಒಲಿಯತ್ತೆ ಎಲ್ಲ. ಅದೆಲ್ಲ ಬೇಡ, ಕಷ್ಟ ಬೇಡ, ಬರೀ ಸುಖ ಬೇಕು. ಯಾರಾದರೂ ನೋಡ್ತಾ ಇರ್ತಾರೆ ಇವರು, ಯಾವ ಥರ ಅಂದರೆ, ಯಾರು ಒಂಚೂರು ಮೇಲೆ ಹೋಗ್ತಾ ಇದ್ದಾರಾ, ಹೋಗೋ ಅಲ್ಲಿಗೆ ಅಂತ, ಆ ಥರ ಎನರ್ಜಿ ಬರ್ತಾ ಇದೆ ಆಯಿತಾ. ಆ್ಯಂಡ್ ಇಲ್ಲಿ ನೋಡಿದ್ರೆ ನೀವು ಬರೀ ಇವಾಗ 10 ಪೀಳಿಗೆ ಅವು ಕೂತು ತಿನ್ನೋ ಥರ ನಿಮಗೊಂದು ಭಗವಂತನ ಆಶೀರ್ವಾದ ಆಗಿದೆ ಅಂತ ತೋರಿಸ್ತಿದ್ದಾರೆ. ಅಷ್ಟೇ ಅಲ್ಲ, ನೀವೊಂದು ಕಮ್ಯುನಿಟಿ ಥರ ನಿಮ್ಮ ಸಮೃದ್ಧತೆ ಯಾವ ಥರ ಇದು ತೋರಿಸ್ತಾ ಇದ್ದಾರೆ ಅಂತಂದರೆ, ನೀವು ಬರೀ ನಿಮ್ಮ ತನಕ ಅಷ್ಟೇ ಉಳಿಯಲ್ಲ, ನಿಮ್ಮ ಪೀಳಿಗೆ ಅಷ್ಟೇ ಅಲ್ಲ, ಅಂದರೆ ನಿಮ್ಮಿಂದ, ನಿಮ್ಮ ಫ್ಯಾಮಿಲಿಯಿಂದ 10 ಜನಕ್ಕೆ ಸಹಾಯ ಆಗೋ ಥರ ಏನು ಮಾಡ್ತೀರಾ ನನಗೆ ಗೊತ್ತಿಲ್ಲಪ್ಪ, ನಿಮಗೆ ಗೊತ್ತು ಏನು ಮಾಡ್ತಿದ್ದೀರಾ ನೀವು ಅಂತ. ಆ ಥರ ಒಂದು ಸಮೃದ್ಧತೆ ಬರ್ತಿದೆ, ಅದು ವಿಶಾಲವಾಗಿ ಬೆಳೀತಾ ಇದೆ ಅಂತ ಕೂಡ ತೋರಿಸ್ತಾ ಇದ್ದಾರೆ ಆಯಿತಾ. ಅದನ್ನು ನೋಡಿ ಸಂಕಟವೋ ಸಂಕಟ ಪಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಈಗೇನು ಮಾಡೋಕ್ಕಾಗಲ್ಲ. ಏನು ಗೊತ್ತಾ, ನಾವು ಕಷ್ಟಪಟ್ಟು ದುಡಿದು ನಾವು ಸಂಪಾದನೆ ಮಾಡಬೇಕು ಅಂತಿರುತ್ತೆ. ಇಲ್ಲಿ ಏನು ಅಂತಂದರೆ, ವಿ ಮಸ್ಟ್ ಅರ್ನ್ ಅವರ್ ಬ್ರೆಡ್ ಅಂತ ಅವ್ರ ಮನ್ಸಿಗೆ ಬರಬೇಕು ಆಯಿತಾ. ಇದು ಹೇಗಾದರೂ ಸರಿ, ನಾವು ನಮ್ಮ ಜೀವನದ ಊಟನ ನಾವು ಸಂಪಾದಿಸ್ಬೇಕು, ಬೇರೆಯವ್ರ ಮೇಲೆ ಭಾರ ಆಗಿರಬಾರ್ದು ಅನ್ನೋದು ನಮಗೆ ಬರಬೇಕು. ಇಲ್ಲಿ ಯಾವ ಥರ ಅಂತಂದರೆ, ಒಂದು ನೋಡ್ತಾ ಇರೋದು, ಯಾರ್ದಾದ್ರೂ ಬುತ್ತಿ ಒಂಚೂರು ತುಂಬ್ತಾ ಹೆಂಗೋ ಕಿತ್ಕೊಳ್ಳೋದಲ್ಲಿಂದ ಅಂತ. ಇದು ನಂಗೆ ತುಂಬ ಒಂಥರ ಬೇಡ, ತುಂಬ ಒಂಥರ ಕೆಟ್ಟದಾಗಿ ಬೈಬೇಕನ್ನಿಸ್ತಿದೆ. ಯಾಕೆಂದರೆ ಇಂಥವ್ರು ನಿಮ್ಮ ಜೀವನದಲ್ಲಿ ಇದ್ದಾರೆ. ಇದು ತುಂಬ ಏನು ಹೇಳೋದು, ಇದಕ್ಕೆ ತುಂಬ ಚಿಂತಾಜನಕ ಸ್ಥಿತಿ ಅಂತ ಹೇಳ್ಬೋದು, ನಿಮಗೂ ಕೂಡ ಅವ್ರಿಗೂ ಕೂಡ. ಯಾತಕ್ಕೆ ಅಂತಂದರೆ, ನೀವು ಇಂಥ ಜನನ ಸಹಿಸ್ಕೊಂಡಿರಬೇಕು. ಪಾಪ ಇದು ಒಂಥರ ಚಿಂತಾಜನಕ ಸ್ಥಿತಿ. ಅವರಿಗೆ ನಿಮ್ಮ ಸಮೃದ್ಧತನ, ನಿಮ್ಮ ಖುಷಿ, ನಿಮ್ಮ ಬೆಳವಣಿಗೆ ನೋಡಿ ಸಂಕಟ ಪಡ್ತಾ ಇದ್ದಾರಲ್ಲ, ಅದು ಅವ್ರಿಗೊಂಥರ ಚಿಂತಾಜನಕ ಸ್ಥಿತಿ. ಹೆಂಗೆ ಹೊಡೆಯೋದು ಅಂತಲೇ ಪ್ಲ್ಯಾನ್ ಅವ್ರದ್ದು.
ಈಗಲೂ ಮಾಡ್ತಾ ಇದ್ದಾರೆ. ನೀವು ನಂಬ್ತಿರೋ ಬಿಡ್ತಿರೋ ಇವತ್ತಿಗೂ ಈ ಮೊಮೆಂಟ್ ನಿಮ್ಗೆ ಯಾವಾಗ ಸಿಗುತ್ತೆ ವಿಡಿಯೋ, ಈಗಲೂ ನಡೀತಾ ಇದೆ ಅಂತಲೇ ತೋರಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಎಸ್ ಬಾಬಾ, ವಾಟ್ ಎಲ್ಸ್ ನೋಡಿ. ಇದನ್ನು ಹೇಳಿದ್ನಲ್ಲ, ನಾನೇನೋ ಒಂದು ಪದ ಹೇಳಿದೆ, ನಮ್ಮ ತಂದೆಯವ್ರು ಹೇಳ್ತಾರೆ ಅಂತ. ಆ ಪದ ಏನೋ ಬರ್ತಾ ಇಲ್ಲ ಇವಾಗ. ಪೆದ್ದುತನ ಅಲ್ಲ, ಮುಟ್ಟಾಳ್ತನ ಅಲ್ಲ, ಏನೋ ಒಂದು ಪದ ಹೇಳೋರು ನಮ್ಮ ತಂದೆಯವರು. ಅವಾಗ ನಾ ಹೇಳಿದ್ದೀನಿ ಇದೇ ವಿಡಿಯೋಲೇನೆ. ಅದೇ ನೋಡಿ ಕರೆಕ್ಟಾಗಿ ಬಂದಿದೆ. ಇಂಥ ಜನಗಳಿದ್ರೆ ಏನು ಹೇಳಿದ್ರು, ಏನೋ ಒಂದು ಪದ ಹೇಳ್ತಾರಲ್ಲ. ಎಸ್ ಬಾಬಾ, ವಾಟ್ ಎಲ್ಸ್. ಹ್ಞೂ 7 ಓಕೆ. ಇದೇನು ಗೊತ್ತಾ, ಸೊ ಇಲ್ಲೇನು ಅಂತಂದರೆ, ಇದು ಯಾವ ಥರ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಆಯಿತಾ? ಇವ್ರುಗಳು ಯಾವ ಥರ ನೆಗೆಟಿವಿಟಿ ಮಾಡಿದ್ದಾರೆ ಅಂದರೆ, ಇದನ್ನು ಹೊಡಿಬೇಕು ಫಸ್ಟು. ನಿಮ್ಮ ಸಮೃದ್ಧತನ ಏನಿದೆ ಅದನ್ನು ಕತ್ತರಿಸ್ಬೇಕು. ನಿಮ್ಮ ಬೆಳವಣಿಗೆ ಏನಿದೆ ಅದನ್ನು ಸ್ಟಾಪ್ ಮಾಡಬೇಕು. ನಿಮ್ಮನ್ನೇ ಮುಗಿಸ್ಬಿಡ್ಬೇಕು. ಮುಗಿಸಿದ್ರೆ ನೀವು ಆರಾಮಾಗಿ ಹೋಗಿ ನಿಮ್ಮ ಪೂರ್ವಜರ ಜೊತೆ ಸೇರ್ಬೇಕು. ಆಯಿತಾ? ಎಸ್, ಈ ಥರನೇ ಮಾಡಿರೋದು, ಸುಳ್ಳಲ್ಲ. ಆ್ಯಂಡ್ ನಿಮಗೆ ಯಾವುದೇ ಥರ ಯಾರ ದೇವತೆಗಳು ಯಾರದ್ದು ಒಂದು ಆಶೀರ್ವಾದ ಸಿಗಬಾರ್ದು. ಆ್ಯಂಡ್ ನೀವು ಮುಂದುವರಿಬಾರ್ದು. ಏನಿದ್ರು ಎಲ್ಲ 0 ಆಗಬೇಕು ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಆ ಥರ ಪ್ರೇ ಮಾಡಿದ್ರು. ಆದರೆ ನಿಮ್ಮ ಕಾರ್ಡ್ಸ್ ಯಾವ ಥರ ಇದೆ ಅಂತಂದರೆ, ಅವರು ಏನು ಮಾಡು, ಅವ್ರು ಇದೇ ಥರ ಅಳದೇ ಆಗೋಗುತ್ತೆ. ಇನ್ನು ಜೀವನ ಪೂರ್ತಿ ಅಳ್ತಿರ್ತಾರೆ. ಯಾತಕ್ಕೆ ಅಂದರೆ ಅವ್ರಿಗಿಲ್ವಲ್ಲ ಆ ಖುಷಿ, ಆ ಸಮೃದ್ಧತನ, ಆ ಬೆಳವಣಿಗೆ ಜೀವನದಲ್ಲಿ ಇಲ್ಲ ಅಂತ ಬರೀ ನಿಮ್ಮನ್ನು ನೋಡಿ ಸಂಕಟ ಪಡ್ತಾರೆ ಹೊರತು ಅವ್ರ ಬಗ್ಗೆ ಅವ್ರು ಯೋಚನೆನೇ ಮಾಡ್ತಾ ಇಲ್ಲ. ಅದಕ್ಕೇ ಈ ಥರ ತೊಂದರೆ ಆಗಿರೋದು. ಈಗ ಅವ್ರಿಗೆ ಅವ್ರು ಏನು ಮಾಡಬೇಕು ಜೀವನದಲ್ಲಿ ಮುಂದುವರಿಯೋಕ್ಕೆ, ಅವರಲ್ಲಿ ಏನಾದರೂ ಕಮ್ಮಿ ಇದೆ ಅಂತಂದರೆ ಅದನ್ನು ಸರಿ ಮಾಡಿಕೊಂಡು ಮುಂದುವರಿಸ್ಬೇಕು ಜೀವನಾನ. ಅದು ಬಿಟ್ಟು ಬೇರೆಯವರಿಂದ ಹೊಂಚಾಕಿ ಕಿತ್ಕೋತೀನಿ, ಅದನ್ನು ಹೊಡಿತೀನಿ, ದುಡ್ಡು ಹೊಡಿತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಫೂಲಿಶ್ ಥರ ಮಾಡಿದ್ರೆ ಯಾವ ದೇವತೆಗಳು ಬಿಡ್ತಾರಾ? ಯಾರೂ ಹೆಲ್ಪಿಗೆ ಬರೋಲ್ಲ. ಜೊತೆಗೆ ಪೂರ್ವಜರನ್ನೇ ಅವ್ರು ಕೈ ಬಿಟ್ಬಿಡ್ತಾರೆ. ಹೋಗತ್ಲಾಗ ಏನಾದ್ರು ಮಾಡ್ಕೊಂಡು ಹೋಗಿ, ಇನ್ನೆಷ್ಟು ಬುದ್ಧಿ ಹೇಳಿದ್ರು ಅಷ್ಟೇ ನಿಮ್ಮ ಹಣೆ ಬರ ಅಂತ. ಅಲ್ಲಿ ಮುಗೀತು ಕತೆ. ಆಯಿತಾ? ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಿಮ್ಮ ಸಮೃದ್ಧತನ ನಿಮಗೆ ನೆಕ್ಸ್ಟು ಯಾವ ಥರ ಚೇಂಜಸ್ ಬರುತ್ತೆ ಅಂತ ತೋರಿಸ್ತಾ ಇದ್ದಾರೆ ನನಗೆ ಇಲ್ಲಿ ಇವಾಗ. ಯಾವ ಥರ ಅಂದರೆ, ಒಂದಾಗುತ್ತೋ ಒಂದು ಚೇಂಜ್, ಅದಕ್ಕೇನು ಹೇಳ್ತಾರೆ, ಆಫರ್ಸ್ ಥರ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಏನೋ ಒಂದು ಚೇಂಜಸ್ ಶುರುವಾಗ್ಬಿಡುತ್ತೆ. ಯಾವ ಥರ, ಇವಾಗಲೇ ಸಮೃದ್ಧತನ ಇದೆ, ಬೆಳೀತಾ ಇದ್ದೀರಾ, ಯಾವ ಥರ ಬೆಳಿತೀರಾ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಬರೀ ಒಂದು ಕಡೆ ಅಂತ ಅಲ್ಲ, ಎಂಟಾರ್ ಕಡೆಯಿಂದ ಚೇಂಜಸ್, ನಿಮಗೆ ಲಾಭ ಸಿಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಆಯಿತಾ? ಅಂದರೆ ಬರೀ ಒಂದು ಕೆಲಸ ಮಾಡಿ ಲಾಭ ಬಂತು, ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತೀನಿ, ಅಲ್ಲಿದು ಒಂದು ಸ್ಯಾಲ್ರಿ ಸಂಬಳ ಅಂತ ತೊಗೋತೀನಿ, ಆ ಥರ ಅಲ್ಲ. ಇಲ್ಲಿ ನನಗೆ ತೋರಿಸ್ತಾ ಇರೋದು ಬರೀ ಅದಲ್ಲ. ಅದು ಮಾಡ್ತೀರಾ, ಪೇಂಟಿಂಗ್ ಮಾಡ್ತೀರಾ, ಇನ್ನೇನೋ ಒಂದು ಮಾಡ್ತೀರಾ, ಮತ್ತೊಂದು ಮಾಡ್ತೀರಾ, ಇನ್ನೇನೋ ಒಂದು, ಆ ಥರ. ಅಂದರೆ ಎಲ್ಲ ಕಡೆ ನೀವೇನು ಕೈ ಹಾಕಿದ್ದೆಲ್ಲ ಚಿನ್ನ. ನೀವೆಲ್ಲಿ ಕೈ ಹಾಕ್ತೀರಾ, ಆಯಿತು ಈ ಕೆಲಸ ಮಾಡ್ತೀನಿ ಅಂತ ಕೈ ಹಾಕಿ ಮುಗೀತು, ಅಲ್ಲಿಗೆ ತುಂಬ್ತಾ ಇರ್ತೀರ, ನಿಮ್ಮ ಜೇಬು ತುಂಬ್ತಾ ಇರುತ್ತೆ. ಆ್ಯಂಡ್ ಅದು ಪರ್ಮನೆಂಟಾಗಿ ಸೇಫಾಗೂ ಇರುತ್ತೆ. ಯಾಕೆ ಅಂದರೆ ಪೂರ್ವಜರಿದ್ದಾರೆ ಅಡ್ಡ, ನಿಮ್ಮ ದೇವತೆಗಳು ಅಡ್ಡ ಇದ್ದಾರೆ. ಆಯಿತಾ? ನಿಮ್ಮ ಕರ್ಮ ಏನಿದೆ, ನಿಮ್ಮ ಕರ್ಮ ನಿಮ್ಮ ಕಡೆಗಿದೆ. ನೀವು ಯಾವ ಥರ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ನೆಗೆಟಿವಿಟಿ ಮಾಡ್ತಾ ಇಲ್ಲ ಫಸ್ಟು. ಆ್ಯಂಡ್ ನಿಮಗಿದು ಗೊತ್ತೂ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಯಾರು ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತು, ಆದರೂ ನೀವು ಅವ್ರಿಗೆ ಕೆಟ್ಟದ್ದು ಬಯಸ್ತಾ ಇಲ್ಲ, ಇನ್ನೂ ಸಹಾಯನೇ ಮಾಡ್ತಾ ಇದ್ದೀರಾ. ಅರ್ಥ ಆಯ್ತಾ? ಖಂಡಿತ ಕೆಟ್ಟದ್ದು ಮಾಡ್ತಾ ಇಲ್ಲ. ನಾನು ನೋಡು ಗಂಟ್ಲಿಗೆ ಕುತ್ಕೋತಾ ಇದೆ. ಮತ್ತು ಅಷ್ಟು ಸಂಕಟ ಪಟ್ಟಿದ್ದೀರಾ ನೀವು. ಆಯಿತಾ? ಅದು ಅಷ್ಟು ಅನ್ಯಾಯ ಮಾಡಿದ್ರೂ ನೀವು ಈಗಲೂ ಸಹಾಯ ಮಾಡ್ತಾ ಇದ್ದೀರಾ. ನೀವು ಈಗಲೂ ನಿಮಗೆ ಅವ್ರು ದುಃಖದಲ್ಲಿದ್ದಾರೆ ಎಂದಾಗ ನಿಮಗೆ ಸಂಕಟ ಆಗುತ್ತೆ. ಆಯಿತಾ? ಕಷ್ಟಪಡ್ತೀರಾ, ಸಂಕಟ ಆಗುತ್ತೆ ನಿಮಗೆ. ಅಯ್ಯೋ ಪಾಪ ನಮ್ಮ ಫ್ಯಾಮಿಲಿಯವರು ತೊಂದರೆಯಲ್ಲಿದ್ದಾರೆ ಅಂತ. ಆದರೆ ಅದೇ ಅವರು ಈ ರೀತಿ ಒಂದು ಮೋಸ ಮಾಡಬೇಕು, ನಿಮ್ಮ ಬೆನ್ನ ಹಿಂದೆ ಈ ಥರ ಒಂದು ಮೋಸ ಮಾಡಿ ನಿಮ್ಮಲ್ಲಿರೋ ಒಂದು ಸಮೃದ್ಧತೆ ಏನಿದೆ ಅದನ್ನು ಕಿತ್ಕೋಬೇಕು ಅಂತ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರಲ್ವಾ, ಅದು ಏನು ಹೇಳೋದು.
ಆದರೆ ಅದು ಅವ್ರದ್ದು ಅವ್ರಿಗೆ ಯಾವ ಥರ ಆಗುತ್ತೆ ಅಂದರೆ ನಂಗೆ ಇಲ್ಲಿ ತೋರಿಸ್ತಾ ಇರೋದು, ಅವ್ರು ಏನು ಮಾಡು ಇವಾಗ ತಡಿಯೋಕ್ಕಾಗಲ್ಲ ಅಂತ ತೋರಿಸ್ತಾ ಇದ್ದಾರೆ. ನಿಮಗೆ ಬರೋ ಸಮೃದ್ಧತೆನ ಏನೇ ಮಾಡು ನೆಗೆಟಿವಿಟಿ ಇನ್ನು ತಡಿಯೋಕ್ಕಾಗಲ್ಲ. ಯಾಕೆ ಅಂದರೆ ಜಸ್ಟಿಸ್ ಇದೆ ನಿಮ್ಮ ಕಡೆಗೆ, ದೇವರಿದ್ದಾರೆ ನಿಮ್ಮ ಕಡೆಗೆ, ನೋಡ್ತಾ ಇದ್ದಾರೆ, ಭಗವಂತನ ಆಶೀರ್ವಾದ ಇದೆ, ನಿಮ್ಮ ಪೂರ್ವಜರ ಆಶೀರ್ವಾದ ಇದೆ. ನಿಮ್ಮ ಬೇರೆ ಬಂಧುಗಳು ಅಥವಾ ನಿಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು, ಯಾರೇ ಆಗಲಿ, ನಿಮ್ಮ ವೆಲ್ ವಿಷರ್ಸ್ ಇರಲಿ ಆಯಿತಾ, ನಿಮ್ಮ ವೆಲ್ ವಿಷರ್ಸ್ ಅಂದ್ಕೊಳ್ಳಿ, ಎಲ್ಲರ ಸಹಾಯ, ಅವರ ಸಹಾಯನೂ ಇದೆ, ಜೊತೆಗೆ ಅವರ ಬೆಂಬಲ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಅದರಿಂದ ಏನಂದರೆ ಎಸ್ ನೀವೇನೋ ಮಾಡ್ತಾ ಇದ್ದೀರಾ, ಆಯಿತು ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲಸ, ಸೊ ಇನ್ನೂ ಮುಂದೆವರಿಲಿ ಅಂತ ನಿಮ್ಮನ್ನು ಪ್ರೋತ್ಸಾಹಿಸುವಂಥ ಜನ ಇದ್ದಾರೆ ನಿಮ್ಮ ಜೊತೆಗೆ, ನಿಮ್ಮ ಸ್ನೇಹಿತರು ಇರ್ಬೋದು, ಯಾರು ಇರ್ಬೋದು ಆಯಿತಾ, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ಬೆಳವಣಿಗೆನ ನೋಡಿ, ಚಕ್ರ ಇದನ್ನು ಅರ್ಧಕ್ಕೆ ಕಟ್ ಮಾಡೋಕ್ಕೆ ಭಾಳ ಪ್ರಯತ್ನ ಪಟ್ಟರು, ಬಟ್ ಇವಾಗ ಆಗಲ್ಲ, ಈಗ ಮುಗಿದೋಯ್ತು, ಈಗ ಅದು ಆ ಟೈಮ್ ಮುಗಿದೋಯ್ತು, ಮೀರೋಯ್ತದು ಅಂತ ತೋರಿಸ್ತಾ ಇದ್ದಾರೆ ನನಗೆ. ಇದನ್ನು ನೋಡು ಅಂದರು. ಸೊ ಇದು ಟೈಮ್ ಮೀರೋಯ್ತು ಆಯಿತಾ, ಆ ಸಮಯ ಮೀರೋಯ್ತು. ಇವಾಗ ನಿಮ್ಮ ನಿಮ್ಮ ಏನು ಆಸ್ತಿ ಏನಿದೆ ಅಥವಾ ನಿಮ್ಮ ಸಮೃದ್ಧತೆ ಏನಿದೆ ಅದನ್ನು ತಡೆಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಇದು ಬ್ಯೂಟಿಫುಲ್ ಎನರ್ಜಿ. ಬಟ್ ನಿಮ್ಮ ಹೇಟರ್ಸ್ ಮಾಡಿರೋದು ತುಂಬ ಒಂಥರ ನನಗೆ ಗಂಟ್ಲೆ ಕೂತ್ಬಿಡ್ತು ಆ್ಯಕ್ಚುಲಾಗಿ. ಯಾಕೆ ಅಂದರೆ ನಿಮ್ಮ ಸ್ವಂತದವರು ಅಂದ್ಕೊಂಡವರು ನಿಮ್ಮ ಹತ್ರ ಸಹಾಯ ಪಡೆದಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ನಿಮ್ಮ ಹತ್ರನೇ ಸಹಾಯ ಪಡೆದು ನಿಮಗೆ ಈ ಥರ ಅನ್ಯಾಯ ಮಾಡಿದ್ದಾರೆ, ಈಗಲೂ ದುಃಖ ಪಡ್ತಾ ಇದ್ದಾರೆ. ಯಾಕೆ ಅಂದರೆ ಇಲ್ಲ ನಿನ್ನ ಜೊತೆ ಸೇರ್ಕೋತೀನಿ, ಇಲ್ಲ ನಿನ್ನಲ್ಲಿರೋ ದುಡ್ಡನ್ನ ಕಿತ್ಕೋತೀನಿ, ಆ ಥರ ಅಂದರೆ ನಿನ್ನ ಆಸ್ತಿ ಏನಿದೆ ಅದನ್ನು ಕಿತ್ಕೋತೀನಿ ಅಂತ ಆ ಥರ ಒಂದು ಪಣ ತೊಟ್ಟಿದ್ದಾರೆ ಅಂತಿದ್ದಾರೆ. ಓಕೆ, ಪಣ ತೊಟ್ಟು ನಿಂತು ಬಿಟ್ಟಿದ್ದಾರಂತೆ. ಮಾಡೇ ಮಾಡ್ತೀವಿ ನಾವು, ಹೆಂಗಾರು ಸರಿ ಬಂದೇ ಬರ್ತೀವಿ, ಇಲ್ವಾ ನಾನು ಕಿತ್ಕೋತೀನಿ, ನಿನ್ನ ಹತ್ರ ಏನಿದೆ ಆಸ್ತಿ ಐಶ್ವರ್ಯ ಏನಿದೆ ಅದು ಕಿತ್ಕೋತೀನಿ ಅನ್ನೋ ಥರ ಇದ್ದಾರೆ. ಓಕೆ, ಸೊ ಏನಾದರೆ ಏನು ಮಾಡೋಕ್ಕಾಗೋದಿಲ್ಲ, ಹೇಳಿದ್ನಲ್ಲ, ಇದು ಮುಗೀತು, ಚಕ್ರ ತಿರುಗಿತು, ಜಸ್ಟಿಸ್ ಕಾರ್ಡ್ ಬಂತು ಆಯಿತಾ. ಇನ್ನೇನಕ್ಕೂ ಯೋಚನೆ ಮಾಡಬೇಡಿ, ಚೇಂಜಸ್ ಬಂದೇ ಬರುತ್ತೆ. ಸೊ ನೀವು ಈ ಚಾನೆಲ್ ಜೊತೆ ಏನು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂದರೆ 100% ನಿಮ್ಮದೇ ಎನರ್ಜಿ ಆಯಿತಾ. ಖಂಡಿತ ಹೇಳ್ತಾ ಇದ್ದೀನಿ, ನೊಂದಿದ್ದೀರಾ, ನನಗೆ ಗಂಟ್ಲು ಕೂತ್ಕೊಂಡು ಬಿಡ್ತಾ ಇದೆ, ನಂಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ನಿಮ್ಗೆ ಅರ್ಥ ಆಗಿದೆ, ನಿಮ್ಮ ಸ್ವಂತದವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ, ನಿಮ್ಗೆ ಅಷ್ಟು ಸಂಕಟ ಕೊಟ್ಟಿದ್ದಾರೆ, ನಿಮ್ಗೆ ಅಷ್ಟು ದುಃಖ ಕೊಟ್ಟಿದ್ದಾರೆ. ಬಟ್ ಆದರೂ ಈಗಲೂ ಮಾಡ್ತಾ ಇದ್ದಾರೆ, ಆ್ಯಂಡ್ ನಿಮ್ಗೆ ಅದು ಅರ್ಥನೂ ಆಗಿದೆ, ಗೊತ್ತಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ನಿಮ್ಮ ನಾಲೆಡ್ಜ್ ಬೆಳೆದಿದೆ, ಅಂದರೆ ವಿಶಾಲವಾಗಿದೆ ಇವಾಗ. ಅಂದರೆ ನಿಮ್ಗೆ ಅರ್ಥ ಆಗ್ತಾ ಇದೆ ಯಾರು ಏನು ಅಂತಲೂ ಗೊತ್ತಾಗಿದೆ ನಿಮಗೆ ಅಂತಲೇ ತೋರಿಸ್ತಾ ಇದ್ದಾರೆ ನನಗೆ ಇಲ್ಲಿ. ಅರ್ಥ ಆಯ್ತಾ, ಏನು ಮಾಡ್ತಾ ಇದ್ದಾರೆ, ನಿಮ್ಮ ಬೆನ್ನ ಹಿಂದೆ ಏನು ನಡೀತಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಾಗಿದೆ. ನಿಮ್ಮ ಬೆಳವಣಿಗೆಗೂ ಕತ್ತರಿ ಹಾಕಕ್ಕೆ ನೋಡಿದ್ರು, ಎಲ್ಲ ಥರ ಮಾಡಿದ್ದಾರೆ ಅನ್ಯಾಯ, ಆದರೂ ನೀವು ಸಹಾಯ ಮಾಡ್ತಾ ಇದ್ದೀರಾ, ನೀವು ಕೇರೇ ಮಾಡಿಲ್ಲ. ಅವ್ರು ಏನು ಆ್ಯಕ್ಷನ್ ತೊಗೊಂಡ್ರು ಆಯಿತಾ, ಎಷ್ಟು ನೆಗೆಟಿವ್ ಆ್ಯಕ್ಷನ್ ತೊಗೊಂಡ್ರು ಕೂಡ ನೀವು ಮಾತ್ರ ಎಷ್ಟು ಪಾಸಿಟಿವ್ ಆ್ಯಕ್ಷನ್ ತೊಗೋತಾ ಇದ್ದೀರಾ ಅಲ್ವಾ. ಅದರಿಂದ ನಿಮ್ಮ ಜೀವನ ಯಾವ ಥರ ಚೇಂಜಸ್ ಬರ್ತಾ ಇದೆ. ಅವ್ರು ಏನು ಮಾಡ್ದೇ ನಿಮ್ಮನ್ನು ಟಾರ್ಗೆಟ್ ಮಾಡಿದ್ರು, ಅರ್ಥ ಆಯ್ತಾ. ಅವ್ರ ಮೇಲೆ ಕೆಲಸ ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗೇ ಇರೋರು. ಅವ್ರಿಗೆ ಯಾವುದೇ ಥರ ಅವ್ರಿಗೆ ಜೊತೆಗೆ ದುಡ್ಡು ಕಾಸಿನ ವಿಚಾರದಲ್ಲೂ ಕಷ್ಟ ತೊಂದರೆ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ತುಂಬ ತೊಂದರೆ ಆಗ್ತಾ ಇದೆ ಜೀವನದಲ್ಲಿ. ಆ್ಯಂಡ್ ಇನ್ನು ಮುಂದಕ್ಕೆ ಇದು ಜಸ್ಟಿಸ್ ಪಕ್ಕಕ್ಕಿರೋದ್ರಿಂದ ನಾನು ಹೇಳ್ತೀನಿ, ನಿಮ್ಮನ್ನು ಟಾರ್ಗೆಟ್ ಮಾಡಿರೋದು ಅವ್ರ ಕೈಗೆ ಸಿಗಲ್ಲ ಆಯಿತಾ. ಪೈಸಕ್ಕೂ ಒದ್ದಾಡೋ ಥರ ಅಫ್ಕೋರ್ಸ್ ಹಾಗೇ ಆಗುತ್ತೆ ಆಯಿತಾ. ನಾನು ಅದನ್ನೇನು ಹೇಳಬೇಕು ಅಂತಲ್ಲ, ಅಥವಾ ಇದು ಶಾಪ ಹಾಕೋ ಥರ ಅಂತಲ್ಲ, ಬಟ್ ಇದು ಮಾಡಿರೋದವರು ಅವ್ರ ಚಕ್ರ ಅವ್ರಿಗೆ ತಿರುಗ್ತಿದೆ ಅಂತ ತೋರಿಸ್ತಿದ್ದಾರೆ ಅಷ್ಟೇ. ಯಾಕೆ ಅನ್ಯಾಯವಾಗಿ ಅವ್ರವ್ರ ಪಾಡಿಗೆ ಅವ್ರ ಜೀವನ ನಡೆಸ್ಕೊಂಡು ಮುಂದಕ್ಕೆ ಹೋಗ್ಬಿಟ್ಟಿದ್ರೆ ಆಗಿರೋದು ಆಯಿತಾ. ಅವರು ಯಾವ ಥರ ಬೆಳವಣಿಗೆಗೆ ಏನು ಮಾಡಬೇಕು ಆ ಥರ ಮಾಡ್ಕೊಂಡು ಹೋಗಿಬಿಟ್ಟಿದ್ರೆ ಚೆನ್ನಾಗೇ ಇರ್ತಾರೆ ಎಲ್ಲರೂ ಅಷ್ಟೇನೆ. ಆದರೆ ನೀವು ಅದನ್ನೇ ಮಾಡಿರೋದು, ನಿಮಗೆ ಗೊತ್ತಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಯಾರೆಲ್ಲ ನಿಮ್ಮ ಜೀವನದಲ್ಲಿ ನಿಮಗೆ ಅನ್ಯಾಯ ಮಾಡಿದ್ರು, ಮೋಸ ಮಾಡಿದ್ರು, ನೀವು ಒಂದಿಷ್ಟು ಕೂಡ ಮನ್ಸಿಗೆ ತೊಗೊಳ್ದೇನೆ ಆಯಿತಾ. ಖಂಡಿತ ಮನ್ಸಿಗೆ ಒಂದು ಸ್ವಲ್ಪ ಬೇಜಾರಾಗಿರುತ್ತೆ ಆ ಮೂಮೆಂಟಲ್ಲಿ, ಆದರೆ ಫ್ಯಾಮಿಲಿಯವರೇ ಅಲ್ವಾ, ಅದಕ್ಕೆ ಅಂತ ನೀವೇನು ಮಾಡಿದ್ದೀರಾ. ನಂಗೆ ನಿಜವಾಗ್ಲೂ ಗಂಟ್ಲು ಕೂತೋಗ್ತಾ ಇದೆ, ಅಷ್ಟು ಸಂಕಟ ಬರ್ತಾ ಇದೆ. ಅಂದರೆ ನಿಮ್ಮ ಎನರ್ಜಿ ಬರ್ತಾ ಇರೋದು ಈ ಥರ ತೋರಿಸ್ತಾ ಇದ್ದಾರೆ. ನಮ್ಮ ಸ್ವಂತದವರು ಅಂದ್ಕೊಂಡು
ನಮ್ಮ ಜೊತೆ ಇದ್ದವರು ಈ ಥರ ಅನ್ಯಾಯ ಮಾಡಿಬಿಟ್ರಾ, ಈ ಥರ ಮಾಡಿದಾರಲ್ಲ ಅಂದ್ಕೊಂಡು ಅವರ ದುಃಖ, ಈಗ ಅವ್ರು ಯಾವ ಥರ ಕಷ್ಟದಲ್ಲಿದ್ದಾರೆ, ಈಗಾಗಲೇ ಶುರು ಆಗಿದೆ ಕರ್ಮ, ಶುರು ಆಗೋಗಿದೆ ಆಯಿತಾ ಅಂತ ಈಗಲೂ ಕೂಡ ನೀವು ಸಹಾಯ ಮಾಡ್ತಾ ಇದ್ದೀರಾ ಅಂತಲೇ ತೋರಿಸ್ತಾ ಇದ್ದಾರೆ. ಈಗಲೂ ಸಹಾಯ ಮಾಡ್ತಾ ಇದ್ದೀರಾ. ಅವ್ರು ಏನು ಮಾಡಿದ್ದಾರೆ ಅಂತ ಗೊತ್ತಿದ್ದರೂ ನೀವು ಸಹಾಯ ಮಾಡ್ತಾ ಇದ್ದೀರಾ. ಬಟ್ ಅವ್ರು ಏನು ಅಂದ್ಕೊಂಬಿಟ್ಟಿದ್ದಾರೆ ಅಂದರೆ, ನಾವು ಮಾಡಿರೋದೆಲ್ಲ ತೆರೆಮರೆಯಲ್ಲಿ ಎಲ್ಲ ಏನು ಮಾಡಿದ್ದೀವಿ, ಸೊ ನಿಮಗೇನೂ ಗೊತ್ತಿಲ್ಲ ಅನ್ನೋ ಥರ ಅವರಿದ್ದಾರೆ. ಅದು ಅಲ್ಲೂ ದುಃಖದಲ್ಲಿದ್ದಾರೆ. ಯಾಕೆ ಅಂದರೆ ನಿನ್ನಿಂದ ಇನ್ನೂ ಕಿತ್ಕೊಳ್ಳೋಕ್ಕಾಗ್ತಿಲ್ವಲ್ಲ ಅಂತ. ಬಟ್ ನಿಮಗೆಲ್ಲ ಗೊತ್ತಿದ್ರೂ ನೀವು ಹೆಲ್ಪ್ ಮಾಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ಇದು ತುಂಬ ಸ್ಯಾಡ್, ಇದು ಏನೂ ಮಾಡೋಕ್ಕಾಗಲ್ಲ. ಅಂದರೆ ನಿಮ್ಮ ಒಳ್ಳೆತನನ ನೀವು ಬಿಟ್ಟಿಲ್ಲ, ಅವರ ದುರ್ಬುದ್ಧಿನ ಅವ್ರು ಬಿಟ್ಟಿಲ್ಲ, ಅಷ್ಟೇ ಸಿಂಪಲ್. ಅವ್ರ ದುರ್ಬುದ್ಧಿಯಿಂದ ಅವರ ಜೀವನನೇ ಹೀಗೆ ಫುಲ್ಲು ಒದ್ದಾಡೋ ಥರ ಆಯಿತಾ, ಆ ಥರ ಆಗ್ತಾಯಿದೆ. ಆದರೆ ನಿಮ್ಮ ಒಳ್ಳೆತನದಿಂದ ನಿಮ್ಮ ಪೂರ್ವಜರು ಎಲ್ಲರೂ ಅಡ್ಡ ನಿಂತು ನಿಮ್ಮದು ಅಂತ ಏನಿದೆ ಅದನ್ನು ಅಷ್ಟೇ ಸೇಫ್ ಗಾರ್ಡ್ ಮಾಡ್ತಾಯಿದ್ದಾರೆ. ಇವಾಗಲೂ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಹೇಟರ್ಸ್ಗೇನಾದರೂ ಈಗ ಅಲ್ಪ ಸ್ವಲ್ಪ ಅರ್ಥ ಮಾಡಿಕೊಂಡು ನಿಮಗಿನ್ನೂ ತೊಂದರೆ ಮಾಡಬಾರ್ದು ಅಂತಂದರೆ, ಮೇ ಬಿ ಇದು ಲಾಕು ಓಪನ್ ಮಾಡ್ಬೋದೇನೋ, ಭಗವಂತ ನಂಗೆ ಗೊತ್ತಿಲ್ಲ, ಅದನ್ನು ಹೇಳು ಅಂತಿದ್ದಾರೆ. ಲಾಕ್ ಓಪನ್ ಮಾಡ್ಬೋದು. ಆದರೆ ಅದೇ ಥರನೇ ನಿಮ್ಮ ಮೇಲೆ ಒಂದು ಷಡ್ಯಂತ್ರ ಇದೇ ಥರ ಮಾಡ್ತಾಯಿದ್ರೆ ಬರೀ ಈ ಜೀವನ ಪೂರ್ತಿ ಒದ್ದಾಡ್ತಾರೆ. ನೋಡ್ತಾ ಇರೋರಂತೆ ನೀವೇನೆ. ಪೈಸಕ್ಕೂ ಈ ಥರ ಬರೀ ಹೊಂಚಾಕೋ ಬುದ್ಧಿ ಬಿಟ್ಟು ಜೀವನ ನಡೆಸಬೇಕು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಶೇರ್ ಮಾಡಿ ಖಂಡಿತ. ನಿಮ್ಮ ಹೇಟರ್ಸ್ಗೆ ಸಿಗಲಿ ಈ ವಿಡಿಯೋ, ಖಂಡಿತ ಸಿಗಲಿ. ನನಗೆ ಅಟ್ಲೀಸ್ಟ್ ಈ ಥರನಾದರೂ ಚೇಂಜಸ್ ಬರಲಿ, ಜನಗಳ ಜೀವನದಲ್ಲಿ ಚೇಂಜಸ್ ಬರಲಿ ಆಯಿತಾ. ಅವರು ಚೆನ್ನಾಗಿರಲಿ, ನೀವು ಚೆನ್ನಾಗಿರಬೇಕು ಅಷ್ಟೇ ಅಲ್ವಾ. ಎಲ್ಲರೂ ಚೆನ್ನಾಗಿರಬೇಕು ಆ ಥರ ಅಂತ ಅವ್ರ ಮನ್ಸಿಗೆ ಬರಬೇಕು. ಓಕೆ ಸೊ ನೋಡೋಣಪ್ಪ. ಇದು ಇಲ್ಲಿ ತನಕ ಆಯಿತು ವಿಡಿಯೋ. ಆ್ಯಂಡ್ ಇಲ್ಲಿ ತನಕ ನೋಡಿ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋ ನಿಮ್ಮ ಕೈ ಸೇರುತ್ತೆ. ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಆರ್ ವೆಲ್ಕಮ್. ಖಂಡಿತ ಕಮೆಂಟ್ಸ್ ಎಲ್ಲ ನೋಡ್ತೀನಪ್ಪ, ಪ್ಲೀಸ್ ಓಕೆನಾ. ಖಂಡಿತ ನೋಡ್ತೀನಿ. ಮತ್ತು ಎಲ್ರಿಗೂ ರಿಪ್ಲೈ ಎಲ್ರಿಗೂ ಮಾಡಲಿಲ್ಲ ಅಂದ್ರೂ ಹಾರ್ಟ್ ಇರುತ್ತಲ್ವ, ಹಾರ್ಟ್ ಕ್ಲಿಕ್ ಮಾಡಿ ಒಂದು ಮೆಸೇಜ್ ಹಾಕಿರ್ತೀನಿ ಓಕೆನಾ. ಎಲ್ಲ ವೀಡಿಯೋಸ್ಗೂ ಒಂದೊಂದು ಮೆಸೇಜ್ ಹಾಕ್ತೀನಿ. ಓದ್ಬಿಟ್ಟು ಎಲ್ಲರದ್ದು ಮೆಸೇಜ್ ಓದಿ. ಸೊ ಓಕೆ, ಮತ್ತೆ ಸಿಗೋಣ ನಾಳೆ. ಥ್ಯಾಂಕ್ ಯು, ಬಾಯ್.